ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಉದ್ದಿನ ದೋಸೆ ಮಾಡಿದ್ದೆ. ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೂಪರ್ ಕಾಂಬಿನೇಷನ್ ಆ್ಯಸ್ ಆಲ್ವೇಸ್. ಬನ್ನಿ ಇವತ್ತಿನ ದಿನ ಹೇಗಿರ್ತದೆ ಅಂತ ಹೇಳಿ ನೋಡೋಣ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಸೇವಂತಿಗೆ ಗಿಡದಲ್ಲಿ ತುಂಬ ಹೂ ಬಿಟ್ಟಿದೆ. ತುಂಬ ಸುಂದರವಾಗಿ ಕಾಣ್ತಾ ಉಂಟಂತ ಹೇಳ್ಬೋದು. ದೂರ ಬೋಪಿನಮ್ಮ ಅಂಚಿ ಬೋಪಿನ ಅಂಚಿ ಅಂಚಿ ಭಯಕ್ಕೆ ಬೋಪಿನ ಭಯಕ್ಕೆ ದೂರ ದೊಡ್ಡ ದೊಡ್ಡಲ್ಲೇ ರೀ. ಅವತ್ತೇ ಮಧ್ಯಾಹ್ನ ನಮಗೆ ಒಂದು ಸೀಮಂತಕ್ಕೆ ಹೋಗ್ಲಿಕ್ಕಿತ್ತು ಚಿಲಿಂಬಿಯಲ್ಲಿ, ಪ್ರತಿಮಕ್ಕನ ಸೀಮಂತ. ಬೆಚ್ಚಲುಂಡು, Ready? ಕೆಲವು ದಿವಸದಿಂದ ಲಕ್ಷ್ಮಿತೆ ಅಲ್ಲೆಲ್ಲ ತುಂಬ ಬೆಚ್ಚಿ ಬೀಳ್ತಾ ಇರ್ತದೆ. ಅತ್ತೆ ಹೇಳಿದಕ್ಕೆ ಹೇಳಿದ್ರೆ ಹೀಗೆ ಹೆದರಿಕೆ ತೆಗಿಬೇಕು, ಹೀಗೆ ಬೆಚ್ಚಿ ಬೀಳೋದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ
ಮೊದಲನೇದಾಗಿ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಅರಶಿನ ಹಾಕಬೇಕು. ನಂತರ ಒಂದು ಬೆಂಕಿ ಆಡುವಂತಹ ಕಟ್ಟಿಗೆಯನ್ನು ತಗೊಂಡು ಸ್ವಲ್ಪನೇ ಅದಕ್ಕೆ ನೀರನ್ನು ಚಿಮುಕಿಸಬೇಕು. ಆ ಚಿಮುಕಿಸುವಾಗ ಸ್ವಲ್ಪ ಶಬ್ದ ಬರ್ತದೆ. ಆ ಶಬ್ದಕ್ಕೆ ಮಕ್ಕಳೊಮ್ಮೆ ಬೆಚ್ಚಿ ಬಿದ್ದಾಗೆ ಆದರೆ ಮತ್ತೆ ಅವರು ಹೆದರುವುದಿಲ್ಲ ಅಂತ ಅರ್ಥ. ನಂತರ ಕಟ್ಟಿಗೆಯನ್ನು ಅದೇ ನೀರಿಗೆ ಮುಳುಗಿಸಿ ಮಗುವಿಗೆ ಮೈಯೆಲ್ಲ ಸವರಬೇಕು ಆ ನೀರನ್ನು. ಮತ್ತು ಸ್ವಲ್ಪ ಬಾಯಿಗೆ ಹಚ್ಚಿದರೆ ಆಯಿತು. ಆ್ಯಂಡ್ ಇದು ನನ್ನ ಕಿಚನ್ ಗಾರ್ಡನ್ನ ಪುದೀನ. ಯಾಕೆ ತೆಗಿತಿದ್ದೇನಂತ ಹೇಳಿದರೆ, ಇವತ್ತು ಒಂದು ಗ್ರೀನ್ ಮಸಾಲ ಮಾಡುವ ಫಿಶ್ ಫ್ರೈಗೆ ಅಂತ ಹೇಳಿ ಬಂಗುಡೆ ಮೀನು ತಂದಿದ್ವಿ ನಾವು. ಹಾಗೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಪುದೀನ, 1 ಸ್ಪೂನಷ್ಟು ಅರಶಿನ, 1 ಸ್ಪೂನಷ್ಟು ಜೀರಿಗೆ, ನಂತರ ಒಂದು 5 ಕಾಯಿಮೆಣಸು, ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ನಂತರ ಬೈಂಡಿಂಗ್ ಪರ್ಪಸ್ಗಾಗಿ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ತಗೊಳ್ತಿದ್ದೇನೆ. ಇದು ಅಂದರೆ ಚೆನ್ನಾಗಿ ಕೂರ್ತದೆ ಮಸಾಲ ಮೀನಿಗೆ, ಅದರಿಂದ ಬೈಂಡಿಂಗ್ ಪರ್ಪಸ್ಗೆ ಅದನ್ನು ತಗೊಂಡಿದ್ದೇನೆ. ಕಾರ್ನ್ಫ್ಲವರ್ ಅದೆಲ್ಲ ಹಾಕೋದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ ನಾನಿಲ್ಲಿ, ಅದರಿಂದ ತುಂಬ ಚೆನ್ನಾಗಿ ಸಹ ಬರ್ತದೆ. ಹುಳಿ ಮತ್ತು ಉಪ್ಪು ಹಾಕಿದರೆ ಆಯಿತು. ನಂತರ ನಾವು ಚೆನ್ನಾಗಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿ ಆಯಿತು ನೋಡಿ. ನಾನು ಹೀಗೆ ಮೀನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಹೀಗೆ ಮಾಡಿದರೆ ಚೆನ್ನಾಗಿ ಮಸಾಲ ಎಳೆದುಕೊಳ್ತದೆ ಮೀನಿಗೆ, ತುಂಬ ಟೇಸ್ಟಿಯಾಗಿ ಸಹ ಬರ್ತದೆ. ಹೀಗೆ ಮ್ಯಾರಿನೇಟ್ ಮಾಡಿ 1 ಗಂಟೆ 2 ಗಂಟೆ ಇಟ್ಟರೆ ಸಾಕು. ಚೆನ್ನಾಗಿ ಮಸಾಲ ಎಳೆದುಕೊಳ್ತದೆ ಮೀನಿಗೆ. ಮತ್ತು ಫ್ರೈ ಮಾಡಿದರೆ ಆಯಿತು. ತುಂಬ ಒಳ್ಳೆ ಆಗ್ತದೆ ಟೇಸ್ಟ್ ಅಂತ ಹೇಳ್ಬೋದು. ಯಾವಾಗಲೂ ಸೇಮ್ ಮಸಾಲ ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಇದು ಡಿಫ್ರೆಂಟ್ ಆಗಿರ್ತದೆ, ಹೆಲ್ದಿ ಕೂಡ ಹೌದು. ಯಾವುದು ಪ್ರಿಸರ್ವೇಟಿವ್ಸ್ ಆಗಿರ್ತದೆ ಯಾವುದು ಇರೋದಿಲ್ಲ, ಅದರಿಂದ ನಮಗೆ ಒಂದು ಸಮಾಧಾನ ಇರ್ತದೆ. ಇದಾಗಿತ್ತು ಇವತ್ತಿನ ದಿನಚರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ಳೋದು ಇವತ್ತಿನ ವ್ಲಾಗನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.